ಗೆಳೆಯರೇ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಗಿರಿಗಾರ್. ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ಏನಪ್ಪಾ ಅಂದ್ರೆ ನಾವು ಈ ತರನಾದ ಒಂದು ಅನಿಮೇಷನ್ ಯಾವ ತರನಾಗಿ ಕ್ರಿಯೇಟ್ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ನೋಡ್ಬೋದು. ಯಾವ ತರನಾಗಿ ಅಂತೇಳಿ ನಾನು ಒಂದ್ಸಲ ಪ್ಲೇ ಮಾಡಿ ನಿಮ್ಗೆ ತೋರಿಸ್ತೀನಿ. ಈ ತರನಾಗಿದೆ ನೋಡಿ. ಈ ತರನಾಗಿ ನಾವು ಒಂದೊಂದಾಗಿ ಕ್ಲಿಕ್ ಮಾಡಿದ್ರೆ ಈ ತರನಾಗಿ ಏನಪ್ಪಾ ಅಂದ್ರೆ ಅನಿಮೇಟೆಡ್ ಕ್ರಿಯೇಟ್ ಆಗುತ್ತೆ. ಈ ತರನಾದ ಒಂದು ಅನಿಮೇಷನ್ ಯಾವ ತರನಾಗಿ ನಾವು ಮಾಡಬೇಕು ಅನ್ನೋದ್ರ ಕುರಿತಾಗಿ ಏನಪ್ಪಾ ಅಂದ್ರೆ ನಾವು ಇವತ್ತ ಹೇಳ್ಕೊಡೋದಕ್ಕೆ ಹೊಂಟೀನಿ. ಅದಕ್ಕಾಗಿ ಏನಪ್ಪಾ ಅಂದ್ರೆ ನಾನು ನ್ಯೂ ಸ್ಲೈಡ್ ತಗೋತೀನಿ. ಒಂದ್ ಸ್ವಲ್ಪ ಕಲರ್ ನಲ್ಲಿ ಚೇಂಜಸ್ ಮಾಡ್ತೀನಿ. ಯಾಕಪ್ಪಾ ಅಂತಂದ್ರ ಅದೇ ಕಲರ್ ಅನ್ನ ಏನಪ್ಪಾ ಅಂದ್ರೆ ತರೋದಾಗ ಏನಪ್ಪಾ ಅಂದ್ರೆ ಟ್ರೈ ಮಾಡ್ತೀನಿ. ಏನಪ್ಪಾ ಅದೇ ಕಲರ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಆದ್ರೂ ಕೂಡ ಅದೇ ತರನಾಗಿ ಮಾಡಿ ತೋರಿಸ್ತೀನಿ ನಿಮಗೆ. ಈ ತರನಾಗಿ ಈಗ ಏನಪ್ಪಾ ಅಂದ್ರೆ ಎಳಿಬೇಕಾಗುತ್ತೆ. ಎಳೆದ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಔಟ್ಲೈನ್ ಇದೆಯಲ್ಲ, ಔಟ್ಲೈನ್ ಅನ್ನ ಬ್ಲಾಕ್ ತಗೋಬೇಕು. ಬ್ಲಾಕ್ ತಗೊಂಡ ನಂತರ ಮತ್ತೆ ಔಟ್ಲೈನ್ ಮೇಲೆ ಶೇಪ್ ಔಟ್ಲೈನ್ ಮೇಲೆ ಬಂದ್ಬಿಟ್ಟು ಇದ್ರ ಸೈಜ್ ಅನ್ನ ಏನಪ್ಪಾ ಅಂದ್ರೆ 6 ತನ ತಗೋಬೇಕಾಗುತ್ತೆ. 6 ತನ ನಾವ್ ಇಲ್ಲಿ ತಗೋಬೇಕು. ಇನ್ನೂ ದೊಡ್ಡ ಮಾಡ್ಬೇಕಾಗುತ್ತೆ. ಆದ್ರೆ ಏನಪ್ಪಾ ಅಂದ್ರೆ ನಾವು ಈಗ ಇಷ್ಟು ಸಾಕು. ಇದಾದ ನಂತರ ಏನಪ್ಪಾ ಅಂದ್ರೆ ಫಿಲ್ ಕಲರ್ ಅನ್ನ ನನ್ ಅಂತ ಇಟ್ಕೋತಾ ಇದೀವಿ. ನನ್ ಅಂತ ಇಟ್ಕೊಂಡ ನಂತರ ಈ ತರನಾದ ಒಂದು ಇದನ್ನಾಗುತ್ತೆ. ಅದಾದ ನಂತರ ಇದ್ರ ಮೇಲೆ ನಾವು ಸೆಲೆಕ್ಷನ್ ಮಾಡ್ಕೊಂಡ ನಂತರ ರೈಟ್ ಕ್ಲಿಕ್ ಮಾಡಿ ಫಾರ್ಮೆಟ್ ಶೇಪ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಸಾಕು. ಈ ತರನಾದ ಒಂದು ಸೈಟ್ ಇದನ್ನ ಓಪನ್ ಆಕತಿ. ಅದು ಓಪನ್ ಆದ ನಂತರ ಇಲ್ಲಿ 2 ಆಪ್ಷನ್ ಗಳು ಬರ್ತಾವ. ಇದರಲ್ಲಿ ನಾವು ಲೈನ್ ಅನ್ನ ತೆಗೆದುಕೊಳ್ತಾ ಇದೀವಿ. ಯಾಕಪ್ಪ ಅಂದ್ರೆ ನಾವು ಲೈನ್ ನಲ್ಲಿ ಕೆಲಸ ಮಾಡ್ಬೇಕಾಯ್ತು, ಅದಕ್ಕೆ ಲೈನ್ ಅನ್ನ ತೆಗೆದುಕೊಳ್ತಾ ಇದೀವಿ. ಅದಾದ ನಂತರ ಗ್ರೇಡಿಯಂಟ್ ಕಲರ್ ಅಂತ ಇದೆಯಲ್ಲ, ಗ್ರೇಡಿಯಂಟ್ ಲೈನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬಿಟ್ಟು ಇದರಲ್ಲಿ 3 ನಿಡಲ್ ಇದಾವ. ಅದರಲ್ಲಿ ಒಂದು ನಿಡಲ್ ಏನ್ ಮಾಡ್ತಾ ಇದೀಪ ಅಂದ್ರೆ ನಾವು ಡಿಲೀಟ್ ಮಾಡ್ತಾ ಇದೀವಿ. ಡಿಲೀಟ್ ಮಾಡೋದಕ್ಕೆ ಇದು ಮತ್ತೆ ನೀವ್ ಏನಾದ್ರು ಇಲ್ಲಿ ಆಡ್ ಮಾಡಬೇಕಪ್ಪ ಅಂದ್ರೆ ಇದ್ರ ಮೇಲೆ ಒಂದು ಇಷ್ಟ ಮಾಡಿ ಕ್ಲಿಕ್ ಮಾಡಿದ್ರೆ ಸಾಕು. ಏನಪ್ಪಾ ಅಂದ್ರೆ ಆಡ್ ಆಗುತ್ತೆ. ನಾನು ಏನ್ ಮಾಡಿದೀನಿ, ಡಿಲೀಟ್ ಮಾಡ್ತಾ ಇದೀನಿ. ಈಗ ನೀವು ನೋಡ್ಬೋದು ಈ ತರನಾಗಿ ಇಟ್ಕೊಂಡ್ಬಿಟ್ಟು 2 ಕಲರ್ ಅನ್ನ ಕೊಡ್ಬೇಕು. ಒಂದು ಏನಪ್ಪಾ ಅಂದ್ರೆ ವೈಟ್ ಇದ್ರೂ ಪರವಾಗಿಲ್ಲ. ಈ ತರನಾಗಿ ಇಟ್ಕೋತಾ ಇದೀನಿ ನಾನು. ಈ ತರ ಇಟ್ಕೋತಾ ಇದೀನಿ. ಇಲ್ಲಿ ಇದನ್ನು ಕೂಡ ಏನಪ್ಪಾ ಅಂದ್ರೆ ಲೈಟ್ ಆಗಿ ಇಟ್ಕೋತೀನಿ. ಈ ತರನಾಗಿ ಕಾಣ್ತಾ ಇದೆ. ಈ ತರನಾಗಿ ಕಾಣಿದ್ರೆ ಮತ್ತೆ ಇದ್ರ ಮೇಲೆ ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಮತ್ತೆ ಇದೇ ಸೆಲೆಕ್ಟ್ ಆಗುತ್ತೆ. ಅದಾದ ನಂತರ ಏನಪ್ಪಾ ಅಂದ್ರೆ ನಾವು ನೆಕ್ಸ್ಟ್ ಮಾಡೋದು ಏನಪ್ಪಾ ಅಂದ್ರೆ ಎಂಗಲ್ ಅನ್ನು ನಾವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ನಮ್ಗೆ ಯಾವ ತರನಾಗಿ ಎಂಗಲ್ ಬೇಕೋ ಆ ತರನಾಗಿ ಎಂಗಲ್ ಅನ್ನು ನಾವು ಇಟ್ಕೋಬೇಕಾಗುತ್ತೆ. ನನಗೆ ಈ ತರನಾಗಿ ಎಂಗಲ್ ಅನ್ನ ಎಲ್ಲಿ ಅಥವಾ ಇನ್ನು ಬೇರೆ ಅಂಗಲ್ ಬೇಕಪ್ಪ ಅಂದ್ರೆ ನಾವು ಚೇಂಜ್ ಕೂಡ ನಾವು ಮಾಡ್ಕೋಬಹುದು. ನಾನೀಗ ಚೇಂಜ್ ಮಾಡ್ಕೋತಾ ಇದೀನಿ ಎಂಗಲ್ ಅನ್ನು ಒಂದ್ ಸ್ವಲ್ಪ. ಓಕೆ, ಈ ತರನಾಗಿ ಇರ್ಲಿ ಅಂತೇಳಿ ಈ ತರನಾದ ಒಂದು ಎಂಗಲ್ ಅನ್ನು ನಾನು ಇಟ್ಕೊಂಡಿದ್ದೀನಿ. ಅದಾದ ನಂತರ ಏನ್ ಮಾಡ್ತಾ ಇದೀನಿ, ನೆಕ್ಸ್ಟ್ ಬಂದ್ಬಿಟ್ಟು ಇದ್ಮೇಲೆ ನಾವು ಮತ್ತೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಏನಪ್ಪಾ ಅಂದ್ರೆ ಇಲ್ಲಿ ಎಫೆಕ್ಟ್ ಮೇಲೆ ಬರ್ಬೇಕಾಗುತ್ತೆ. ಎಫೆಕ್ಟ್ ಅಂತ ಇದೆಯಲ್ಲ, ಎಫೆಕ್ಟ್ಸ್ ಅಂತ ಅದ್ರ ಮೇಲೆ ಬಂದ್ಬಿಟ್ಟು 3D ಫಾರ್ಮೆಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದ ನಂತರ ಟಾಪ್ ಲೆವೆಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಮಗೆ ಯಾವ ತರ ಬೇಕು ರೌಂಡ್ ಶೇಪ್, ರೌಂಡ್ ಆಗಿರತಕ್ಕಂಥ ನಮಗೆ ಬೇಕಾಗುತ್ತೆ. ರೌಂಡ್ ಆಗಿ ಇಟ್ಕೊಂಡಿದ್ದೀನಿ. ಅದ ನಂತರ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಹೊಳ್ಳಿ ಇದರ ಮೇಲೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವಿಡ್ತ್ ಅನ್ನ ನಾವು ಏನ್ ಮಾಡ್ಕೊಂಡಿದೀಪ 6 ಅಂತ ಇಟ್ಕೊಂಡಿದೀವಿ. 6 ಅಂತ ಇಟ್ಕೊಂಡಿದೀವಲ್ಲ, ಅದನ್ನ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಮಾಡ್ತೀನಿ. 7.25 ಇಟ್ಕೊಂಡ್ರೆ ಏನಾಗುತ್ತಪ್ಪ ಕರೆಕ್ಟ್ ಆಗುತ್ತೆ. ಈಗ ನೋಡ್ಬೋದು. ಬೇಡಪ್ಪ ಅಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇಟ್ಕೋತಂದ್ರೆ ಇಟ್ಕೋಬಹುದು ನೀವು. 75 ತನ ಎಷ್ಟು ಇಟ್ಕೊಂಡ್ರೆ ಸಾಕು. ಓಕೆ, ಡನ್ ಆಗಿದೆ. ಅದಾದ ನಂತರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಾವ್ ಏನ್ ಮಾಡ್ಬೇಕು, ಎಫೆಕ್ಟ್ ನಲ್ಲಿ ಬರ್ಬೇಕಾಗುತ್ತೆ. ಎಫೆಕ್ಟ್ ನಲ್ಲಿ ಬಂದ್ಬಿಟ್ಟು ಶೆಡೋ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಶೆಡೋ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಾವು ಯಾವ ತರನಾದ ನಮಗೆ ಶೆಡೋ ಬೇಕಲ್ಲ ಆ ತರನಾದ ಶೆಡೋ ಅನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಾನು ಈ ತರನಾದ ಶೆಡೋ ಅನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಏನ್ ಮಾಡ್ತಿದ್ದೀನಪ್ಪ ಅಂದ್ರೆ ಇದ್ರ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಏನಪ್ಪಾ ಅಂದ್ರೆ ಜಾಸ್ತಿ ಮಾಡ್ಕೋತಾ ಇದೀನಿ. ನಾನು 11 ಇಟ್ಕೊಂಡಿದ್ದೀನಿ. ನೀವು ಹೆಚ್ಚು ಇಟ್ಕೋಬಹುದು, ಕಡಿಮೆ ಇಟ್ಕೋಬಹುದು. ಅದಾದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಶೇಪ್ ಅನ್ನ ತೆಗೆದುಕೊಳ್ತಾ ಇದೀವಿ. ಶೇಪ್ ಅನ್ನ ತೆಗೆದುಕೊಂಡ ನಂತರ ಈ ತರನಾಗಿ ಶೇಪ್ ಅನ್ನ ಏನಪ್ಪಾ ಅಂದ್ರೆ ಇದನ್ನ ಮಾಡ್ಬೇಕಾಗುತ್ತೆ. ಅದನ್ನ ಮಾಡೋಕ್ಕಿಂತ ಮುಂದೆ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಇನ್ನೊಂದ್ಸಲ ಏನಪ್ಪಾ ಅಂದ್ರೆ ಈ ತರ ಸೆಲೆಕ್ಟ್. ಓಕೆ, ಒಂದ್ ಸೆಕೆಂಡ್. ಇದ್ರ ಮೇಲೆ ನಾವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಎಂಗಲ್ ಅಂತ ಇದೆಯಲ್ಲ, ಎಂಗಲ್ ಅನ್ನ ಏನ್ ಮಾಡಬೇಕಪ್ಪ ಅಂದ್ರೆ ನಾವು ಸೆಂಟರ್ ನ ಇಟ್ಕೋಬೇಕಾಗುತ್ತೆ. ಸೆಂಟರ್ ನ ಇಟ್ಕೊಂಡ ನಂತರ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇದನ್ನ ಮಿಡಲ್ ಆಗಿ ಇಟ್ಕೋಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಪೂರ್ತಿಯಾಗಿ ಆಚೆ ಕಡೆನೂ ಅಷ್ಟೇ ಈಚೆ ಕಡೆನೂ ಅಷ್ಟು ಆಗುತ್ತೆ. ಅದಾನಂತರ ನೀವು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತಾ ಇದೀನಿ. ಅದಾನಂತರ ನೆಕ್ಸ್ಟ್ ಬಂದ್ಬಿಟ್ಟು ಶೇಪ್ ಅನ್ನ ತೆಗೆದುಕೊಳ್ತಾ ಇದೀನಿ. ನಾನು ಶೇಪ್ ಅನ್ನ ತೆಗೆದುಕೊಳ್ಳೋದಕ್ಕಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಮಗೆ ಎಷ್ಟು ಶೇಪ್ ಬೇಕೋ ಅಷ್ಟೊಂದು ಶೇಪ್ ಅನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನನಗೆ ಇಷ್ಟು ಶೇಪ್ ಸಾಕು ಅಂತ ಅನಿಸ್ತಾ ಇದೆ. ಬೇಡಪ್ಪ ಅಂದ್ರೆ ಇನ್ನೊಂದ್ ಸ್ವಲ್ಪ ಏನಪ್ಪಾ ಅಂದ್ರೆ ಇದನ್ನ ಎಷ್ಟು ಇಟ್ಕೋಬಹುದು. ಓಕೆ, ಡನ್. ಇದನ್ನ ಇಟ್ಕೊಂಡ ನಂತರ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬಿಟ್ಟು ಇದ್ರ ಮೇಲೆ ಏನಾಗಲ್ಲಪ್ಪ ಅಂದ್ರೆ ಇದನ್ನ ಆಗಲ್ಲ. ಯಾಕಂದ್ರೆ ಈಗ ಇದನ್ನ ಆಗ್ತಾ ಇದೆ. ಅದಕ್ಕಾಗಿ ಅಂದ್ರೆ ರೆಕಾರ್ಡಿಂಗ್ ಆಗೋದಕ್ಕಾಗಿ ಇದನ್ನ ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ಇದನ್ನ ಮತ್ತೆ ಮಿನಿಮೈಸ್ ಮಾಡಿಬಿಟ್ಟು ಏನಪ್ಪಾ ಸೇಫ್ ಇದನ್ನ ತೆಗೆದುಕೊಳ್ತಾ ಇದೀನಿ. ಅದ್ರ ಮೇಲೆ ಬಂದ್ಬಿಟ್ಟು ಔಟ್ಲೈನ್ ಅನ್ನ ನಾನು ಮಾಡ್ತಾ ಇದೀನಿ. ಔಟ್ಲೈನ್ ನಮಗೆ ಬೇಡ. ಮತ್ತೆ ಇದ್ರ ಮೇಲೆ ಏನಪ್ಪಾ ಅಂದ್ರೆ ಫಿಲ್ ಕಲರ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾನು ಯಾವುದೇ ರೀತಿಯಾದ ಕಲರ್ ಹಾಕದೆ ಸೀದಾ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಗ್ರೇಡಿಯಂಟ್ ಕಲರ್ ನಲ್ಲಿ ಬರ್ತೀನಿ. ಗ್ರೇಡಿಯಂಟ್ ಕಲರ್ ನಲ್ಲಿ ಬಂದ್ಬಿಟ್ಟು ನಡಬಾರ್ಕ್ ಇರ್ತಕ್ಕಂಥದನ್ನು ನಾನು ಡಿಲೀಟ್ ಹೊಡಿತಾ ಇದೀನಿ. ಡಿಲೀಟ್ ಹೊಡೆದ ನಂತರ ಏನಪ್ಪಾ ಫಸ್ಟ್ ಇರ್ತಕ್ಕಂಥದನ್ನ ಅದರ ಮೇಲೆ ಕಲರ್ ಅನ್ನ ಹಾಕ್ತಾ ಇದೀನಿ. ನಾನು ನೋಡ್ಕೋಬಹುದು.
ಯಾವ ಥರನೇ ಕಲರನ್ನು ಹಾಕಬೇಕು ಅನ್ನೋದ್ರ ಕುರಿತಾಗಿ ಈ ಥರನೇ ಕಲರ್ ಬರ್ತೈತಿ. ನಾವು ಈ ಥರನಾಗ ಚಾಯ್ಸ್ ಮಾಡಿಬಿಟ್ಟು ಏನಪ್ಪ ರಫ್ ಆಗಿರ್ತಕ್ಕಂಥದ್ದನ್ನು ನಾನು ಹಾಕ್ತಾ ಇದ್ದೀನಿ. ಈಗ ನೀವು ನೋಡ್ಕೊರಿ ಯಾವ ಥರನಾಗ ಹಾಕ್ತಾ ಇದ್ದೀನಿ ಅಂತೇಳಿ. ನೀವು ಯಾವ ಥರ ಕಲರ್ ಬರ್ತಾ ಇದೆ ಅಂತೇಳಿ ತಲೆ ಹಾಕ್ಕೊಳ್ಬೇಡಿ. ಈಗ ಪೂರ್ತಿಯಾಗಿ ನೋಡಿಬಿಟ್ಟು ಅದಾದ ನಂತರ ನಿಮ್ಗೆ ಏನಪ್ಪ ಅಂದ್ರೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ. ಈಗ ನಾನು ಈ ಥರನಾಗಿ ಏನಪ್ಪ ಅಂದರೆ 2 ಕಲರನ್ನ ಹಾಕಿದ್ದೀನಿ. 2 ಕಲರನ್ನ ಹಾಕಿದ ನಂತರ ಇಲ್ಲಿ ಡೈರೆಕ್ಷನ್ ಅಂತ ಇದೆಯಲ್ಲ, ಡೈರೆಕ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ನಮಗೆ ಯಾವ ಥರ ಡೈರೆಕ್ಷನ್ ಬೇಕೋ ಆ ಥರ ಡೈರೆಕ್ಷನ್ನ ಇಲ್ಲಿ ನಾವು ಇದನ್ನು ಮಾಡಿದ್ರೆ ಸಾಕು. ಈಗ ನೀವು ನೋಡ್ಬೋದು ನಾವು ಹೆಚ್ಚು ಕಡೆ ಏನು ಹಾಕಿವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಕರೆಕ್ಟಾಗಿ ಏನಪ್ಪ ಅಂದ್ರೆ ಇದನ್ನಾಗೈತಿ. ಅದಾದ ನಂತರ ಏನಪ್ಪ ಅಂದ್ರೆ ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡ್ತಾ ಇದೀವಪ್ಪ ಅಂದ್ರೆ ಇದನ್ನು ಡುಪ್ಲಿಕೇಟ್ ಮಾಡ್ತಾ ಇದ್ವಿ. ಕಂಟ್ರೋಲ್ ಡಿ ದಿಂದ ಡುಪ್ಲಿಕೇಟನ್ನು ಮಾಡ್ಕೋಬೇಕಾಗುತ್ತೆ. ಡುಪ್ಲಿಕೇಟ್ ಮಾಡ್ಕೊಂಡ ನಂತರ ಏನಪ್ಪ ಅಂದ್ರೆ ಇದನ್ನು ಒಂದು ಸ್ವಲ್ಪ ಸಣ್ಣ ಮಾಡ್ಕೋಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಈ ಶೇಪನ್ನು ನಟ್ ಹಾಕೋ ಅದನ್ನೆಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಸಣ್ಣ ಮಾಡ್ಕೋತಾ ಇದೀನಿ. ಓಕೆ, ಡನ್. ಹಾಂ, ಇಷ್ಟು ಇಟ್ಕೊಂಡು ಇದನ್ನ ಮೇಲೆ ಏರೋ ಬಟನ್ ಮೇಲೆ ಎಷ್ಟು ಮೇಲೆ ಬರ್ತಾ ಇದ್ದೀನಿ. ಓಕೆ, ಡನ್. ಅದಾದ ನಂತರ ಏನಪ್ಪ ಇಲ್ಲಿ ಬಂದ್ಬಿಟ್ಟು ಕಲರ್ನಲ್ಲಿ ಬಂದ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದ್ರೆ ಫಸ್ಟಿಗೆ ಒಂದು ಸ್ವಲ್ಪ ಡಾರ್ಕ್ ತೊಗೋತಾ ಇದ್ದೀನಿ. ಡಾರ್ಕ್ ತೊಗೊಂಡ್ಬಿಟ್ಟು ಎರಡನೇದು ಬಂದುಬಿಟ್ಟು ಏನು ಮಾಡ್ತಾ ಇದೀನಪ್ಪ ಅಂದ್ರೆ ಫುಲ್ ವೈಟ್ ತೆಗೆದುಕೊಳ್ತಾ ಇದ್ದೀನಿ. ಫುಲ್ ವೈಟ್ ತೆಗೆದುಕೊಂಡ್ರೆ ಈ ಥರನೇ ಕಾಣ್ತಾ ಇದೆ. ನೋಡ್ಬೋದು ಯಾವ ಥರನಾಗಿ ಕ್ರಿಯೇಟ್ ಆಗಿದೆ ಅಂತೇಳಿ. ಅದಾದ ನಂತರ ಇನ್ನೊಂದು ಶೇಪಿನ ಅವಶ್ಯಕತೆ ನಮಗೆ ಬೀಳತೈತಿ. ಒಂದ್ಸಲ ಒಂದು ಸ್ವಲ್ಪ ದೊಡ್ಡದು ಮಾಡ್ತೀನಿ. ದೊಡ್ಡದು ಮಾಡಿದ್ರೆ ಏನಪ್ಪ ಅಂದ್ರೆ ಇಲ್ಲಿ ಇದನ್ನ ಆಗ್ತಾ ಇಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರೆ ಸಣ್ಣ ಮಾಡಿದ್ದೀನಿ. ಅಡ್ಜಸ್ಟ್ ಮಾಡ್ಕೋತೀರಿ ಅಂತ ಅಂದ್ಕೋತಾ ಇದ್ದೀನಿ. ಅದಾದ ನಂತರ ಏನಪ್ಪ ಅಂದ್ರೆ ನಾವು ಇನ್ಸರ್ಟ್ ಟ್ಯಾಬ್ನಲ್ಲಿ ಬಂದುಬಿಟ್ಟು ಶೇಪನ್ನು ಈ ಥರನಾಗಿ ಕೂಡ ತೊಗೋಬೋದು. ಇಲ್ಲಪ್ಪ ಅಂತಂದರೆ ನಾವು ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಶೇಪ್ಗಳು ಬರ್ತಾವೆ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಬಂದುಬಿಟ್ಟು ಶೇಪನ್ನು ಈ ಥರನೇ ಬಂದುಬಿಟ್ಟು ಈ ಶೇಪನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಅಂದರೆ ಏನಪ್ಪ 2 ಕಡೆ ಏನಪ್ಪ ಅಂದರೆ ಇದನ್ನಾಗಿರ್ಬೇಕು, ಅದು ಮಣಿದಿರಬೇಕು. ಒಂದು ಕಡೆ ಇದನ್ನಾಗಿರ್ಬೇಕು. ಇದ್ರ ಮೇಲೆ ನಾವು ಸೆಲೆಕ್ಟ್ ಮಾಡಿ ನಂತರ ಎಂಗಲ್ ಅಂತ ಇದೆಯಲ್ಲ 90 ಡಿಗ್ರಿಯನ್ನು ಇಟ್ಕೋತಾ ಇದ್ದೀನಿ. ಅದ ನಂತರ ಏನಪ್ಪ ಅಂದ್ರೆ ನಮಗೆ ಎಷ್ಟು ಬೇಕೋ ಅನ್ನೋ ಅಟ್ಟನ್ನು ಇಟ್ಕೊಳ್ಳೋದಕ್ಕಾಗಿ ನಾನು ಇಲ್ಲಿ ತೆಗೆದುಕೊಂಡ್ಬರ್ತಾ ಇದ್ದೀನಿ ಇದನ್ನು. ಓಕೆ, ಡನ್. ಇಲ್ಲಿ ಯಾವ ಥರ ಕೂತಿದೆ ಅಂತ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಏನಪ್ಪ ಅಂದ್ರೆ ನೀವು ಇದನ್ನು ಮಾಡ್ಕೊಳ್ಳೋಬೇಡ್ರಿ. ಯಾಕಪ್ಪ ಅಂದ್ರೆ ಲಾಸ್ಟಿಗೆ ಏನಾಗುತ್ತೆ ಅಂತ ಯಾವ ಥರನ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಅದಾದ ನಂತರ ಏನಪ್ಪ ಅಂದ್ರೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಗ್ರೇಡಿಯಂಟ್ ಕಲರ್ ಮೇಲೆ ಹೋಗ್ಬೇಕಾಗುತ್ತೆ. ಗ್ರೇಡಿಯಂಟ್ ಕಲರ್ ಮೇಲೆ ಬಂದುಬಿಟ್ಟು ಇಲ್ಲಿ ನಾವು 3 ಕಲರ್ನ ನಾನು ಆಯ್ಕೆ ಮಾಡ್ಕೋತಾ ಇದ್ದೀನಿ. ಅದನ್ನೇ ಫಸ್ಟ್ ಈಗ ಬಂದುಬಿಟ್ಟು ಏನಪ್ಪ ಅಂದ್ರೆ ಫಸ್ಟಿಗೆ ಬಂದುಬಿಟ್ಟು ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಸ್ವಲ್ಪ ಬ್ಲ್ಯಾಕ್ ಇರ್ತಕ್ಕಂಥ ಈ ಕಲರನ್ನು ನಾನು ಆಯ್ಕೆ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡ್ತೀನಪ್ಪ ಅಂದ್ರೆ ಡಾರ್ಕ್ ಆಗಿರ್ತಕ್ಕಂಥದ್ದನ್ನು ಹಾಕ್ತಾ ಇದ್ದೀನಿ. ಅದಾದ ನಂತರ ಏನಪ್ಪ ಅಂದ್ರೆ ಫುಲ್ ರಫ್ ಆಗಿರ್ತಕ್ಕಂಥದ್ದನ್ನು ಹಾಕ್ತಾ ಇದ್ದೀನಿ. ಇದ್ರ ಎರಡು ಒಂದ್ರ ಮೇಲೆ ಬಿತ್ತದೆ. ಓಕೆ, ಸಾರಿ. ಅದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ರಫ್ ಆಗಿರ್ತಕ್ಕಂಥದ್ದು ಹಾಕಬೇಕು. ರಫ್ ಆಗಿರ್ತಕ್ಕಂಥದ್ದು ಹಾಕಿದ ನಂತರ ಈಗ ಏನಾಗಿದೆಪ್ಪ ಅಂದ್ರೆ ಮೇಲೆ ತಿರುಗಡೆ ಆಗಿದೆ. ಈಗ ಚೆನ್ನಾಗಿ ಕಾಣ್ತಾ ಇಲ್ಲ. ಅದಕ್ಕಾಗಿ ಏನಪ್ಪ ಅಂದರೆ ಆ್ಯಂಗಲ್ನಲ್ಲಿ ಬಂದುಬಿಟ್ಟು ನಮಗೆ ಯಾವ ಥರ ಬೇಕೋ ಆ ಥರನ ಆ್ಯಂಗಲನ್ನು ನಾನು ಇದು ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು ಯಾವ ಥರನಾಗಿ ಇದನ್ನಾಗಿದೆ ಅಂತೇಳಿ. ಈಗ ಓಕೆ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಓಕೆ, ಡನ್. ಇಷ್ಟಾದ ನಂತರ ಏನಪ್ಪ ಅಂದ್ರೆ ನಾವು ಎಫೆಕ್ಟ್ನಲ್ಲಿ ಬರಬೇಕಾಗುತ್ತೆ. ಎಫೆಕ್ಟ್ನಲ್ಲಿ ಬಂದುಬಿಟ್ಟು ಇಲ್ಲಿ ಏನಪ್ಪ ಅಂದ್ರೆ 3D ಇದನ್ನಿದೆಯಲ್ಲ ಇದ್ರ ಮೇಲೆ ಬರ್ಬೇಕು. ಮತ್ತೆ 3D ಮೇಲೆ ಬಂದುಬಿಟ್ಟು ರೌಂಡ್ ಇದನ್ನ ಇರ್ತಕ್ಕಂಥದ್ದನ್ನು ಹಾಕ್ಕೊಂಡು ಇನ್ನೊಂದು ಏನು ಮಾಡ್ಬೇಕಪ್ಪ ಅಂತಂದರೆ ಇದರಲ್ಲಿ ಶೆಡೋ ಅಂತ ಇದೆಯಲ್ಲ, ಶೆಡೋವನ್ನು ಒಂದು ಸ್ವಲ್ಪ ನಾವು ಕ್ರಿಯೇಟನ್ನು ಹಾಕ್ಬೋದು, ಹಾಕದೇನೂ ಇರ್ಬೋದು. ಏನು ಅಷ್ಟೇನು ಇದನ್ನು ಬರಲ್ಲ. ಈಗ ನೀವು ನೋಡ್ಬೋದು ಯಾವ ಥರನೇ ಆಗಿದೆ ಅಂತೇಳಿ. ಇದಾದ ನಂತರ ಏನಪ್ಪ ಅಂದ್ರೆ ನಾವು ಇನ್ನೊಂದು ಏನು ಕೆಲಸ ಮಾಡ್ಬೇಕಪ್ಪ ಅಂದ್ರೆ ಇನ್ನೊಂದು ಆ್ಯಂಗಲನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಇನ್ನೊಂದು ಶೇಪನ್ನು ತೆಗೆದುಕೊಳ್ತಾ ಇದ್ದೀನಿ. ಇನ್ನೊಂದು ಶೇಪನ್ನು ತೆಗೆದುಕೊಳ್ಳೋದಕ್ಕಾಗಿ ಏನಪ್ಪ ಅಂದರೆ ಇದನ್ನು ಡುಪ್ಲಿಕೇಟ್ ಮಾಡಿದ್ರು ಕೂಡ ಬರುತ್ತೆ. ಇದನ್ನು ನಾನು ಡುಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಡುಪ್ಲಿಕೇಟ್ ಮಾಡಿದ ನಂತರ ಈ ಥರ ಬರ್ತಾ ಇದೆ. ಓಕೆ, ಈ ಥರ ಬಂದ ನಂತರ ಶೇಪ್ ಫಾರ್ಮೇಟ್ ಮೇಲೆ ಬಂದುಬಿಟ್ಟು ಇದರ ಫಿಲ್ ಕಲರನ್ನು ಏನು ಮಾಡ್ತೀನಪ್ಪ ಅಂದ್ರೆ ಬ್ಲ್ಯಾಕ್ ಹಾಕ್ತಾ ಇದ್ದೀನಿ. ಬ್ಲ್ಯಾಕ್ ಕಲರನ್ನು ನಾವು ಹಾಕೊಂಡ ನಂತರ ನಾವು ನೆಕ್ಸ್ಟ್ ಮಾಡುವಂಥದ್ದು ಏನಪ್ಪ ಅಂತಂದರೆ ಇದರಲ್ಲಿ ಎಫೆಕ್ಟ್ನಲ್ಲಿ ಬರಬೇಕಾಗುತ್ತೆ. ಎಫೆಕ್ಟ್ನಲ್ಲಿ ಬಂದುಬಿಟ್ಟು ಎಫೆಕ್ಟ್ನಲ್ಲಿ ಬಂದೀವಿ. ಬಂದ ನಂತರ ಏನಪ್ಪ ಅಂದರೆ ಇಲ್ಲಿ ಸಾಲಿಡ್ ಕಲರ್, ಸಾಫ್ಟ್ ಕಲರ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಸಾಲಿಡ್ ಕಲರ್ನ 75% ಇಡಬೇಕಾಗುತ್ತೆ ಇದನ್ನು. ಈಗ ನೀವು ನೋಡ್ಬೋದು ಯಾವ ಥರನಾಗಿದೆ ಅಂತೇಳಿ. ಇದನ್ನು 75 ತನಕ ಒಯ್ಬೇಕಾಗುತ್ತೆ. ಈ
75 ಹೋಯ್ತಾ ಇದೀನಿ. 75 ಹೋದ ನಂತರ ಈ ಥರನೇ ಕಾಣುತ್ತೆ. ಇನ್ನೊಂದು ಸ್ವಲ್ಪ ಏನಾದ್ರೆ ಇಟ್ಟಿಟ್ಕೋತಾ ಇದೀನಿ. ಇಟ್ಟಿಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಅಂದ್ಕೋತಾ ಇದೀನಿ. ಇಷ್ಟಿಟ್ಕೊಂಡು ಇದ್ರ ಮೇಲೆ ಇಷ್ಟಿಟ್ಕೊಂಡ ನಂತರ ಏನಪ್ಪಾ ಅಂದ್ರೆ ಇಲ್ಲಿ ಎಂಗಲ್ ಅಂತ ಇದೆಯಲ್ಲ, ಎಂಗಲ್ ಮೇಲೆ ಬಂದ್ಬಿಟ್ಟು ಇದ್ರ ಮೇಲೆ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಕ್ರಿಯೇಟ್ ಮಾಡಿದ ನಂತರ ಇದನ್ನ ಮಿನಿಮಮ್ 6% ಏನಪ್ಪಾ ಅಂದ್ರೆ ಈ ತರನಾಗಿ ಇದನ್ನ ಮಾಡಿದ ನಂತರ ಒಂದ್ ಸ್ವಲ್ಪ ಈ ತರನಾಗಿ ಮೇಲ್ಗಡೆ ಮಾಡ್ಬೇಕಾಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಒಂದ್ ಸ್ವಲ್ಪ ಇಟ್ಟಿಟ್ಕೊಂಡು ಓಕೆ ಡನ್ ಆಗಿದೆ. ನೀವು ನೋಡ್ಬೋದು ಯಾವ ತರನಾಗಿದೆ ಇದೆ ಅಂತೇಳಿ. ಇದನ್ನ ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ ಬ್ಯಾಕ್ ಮಾಡ್ತಾ ಇದೀನಿ. ಬ್ಯಾಕನ್ನು ಯಾವ ತರ ಮಾಡ್ಬೇಕು ಅಂತೇಳಿ ನಿಮ್ಗೆ ಹೇಳ್ತೀನಿ ನೋಡಿ. ಇದ್ರ ಮೇಲೆ ಬಂದ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಅಂದ್ರೆ ಇದ್ರ ಮೇಲೆ ಈ ಮೇಲ್ಗಡೆ ಇರ್ತಕ್ಕಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಸಾಕು, ಪೂರ್ತಿಯಾಗಿ ಏನಪ್ಪಾ ಅಂದ್ರೆ ಇದನ್ನಾಗುತ್ತೆ. ಈಗ ನೀವು ನೋಡ್ಬೋದು ಯಾವ ತರ ಆಗಿದೆ ಅಂತೇಳಿ. ಇಲ್ಲೊಂದು ಸ್ವಲ್ಪ ಏನಾಗಿದೆಪ್ಪ ಅಂದ್ರೆ ಇದು ಹೊರಗಡೆ ಬಂದೈತಿ. ಅದನ್ನು ನಮ್ಮ ಮೇಲ್ಗಡೆ ಇಷ್ಟು ಇಟ್ಕೊಂಡ್ಬಿಟ್ರೆ ಏನಾಗುತ್ತಪ್ಪ ಅಂದ್ರೆ ಚೆನ್ನಾಗಿ ಆಗುತ್ತೆ ಅಂತ ಕೋತಾ ಇದೀನಿ. ಯಾಕಪ್ಪ ಅಂದ್ರೆ ಎಂಗಲ್ ಯಾಕಂದ್ರೆ ಕರೆಕ್ಟ್ ಆಗ್ತಾ ಇಲ್ಲ ಇದು. 1 ಸೆಕೆಂಡ್ ಇನ್ನೊಂದು ಸ್ವಲ್ಪ ಎಂಗಲ್ ಏನಪ್ಪಾ ಅಂದ್ರೆ ಚೇಂಜ್ ಮಾಡ್ತೀನಿ. ಅದು ಸೇಪ್ನಲ್ಲಿ ಬಂದ್ಬಿಟ್ಟು ರೊಟೇಷನ್ ಎಂಗಲ್ ಬಂದ್ಬಿಟ್ಟು ಇಷ್ಟಿದ್ರೆ ಕರೆಕ್ಟ್ ಆಗುತ್ತೆ. ಓಕೆ ಡನ್. ಅಷ್ಟೊಂದು ಎಂಗಲ್ ಇದನ್ನ ಆಗ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಏನಪ್ಪಾ ಅಂದ್ರೆ ಅಡ್ಜಸ್ಟ್ ಮಾಡೋದು ಏನಾಗುತ್ತೆ, ಟೈಮ್ ತಗೊಳುತ್ತೆ. ಇಷ್ಟಿದ್ರೆ ಸಾಕು. ಈಗೇನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ನೆಳಿನ್ ಬೀಳುವಂತ ಒಂದು ಇದನ್ನು ತೋರಿಸ್ತಾ ಇದೆ. ಅದಕ್ಕಾಗಿ ಅದೇ ತರ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶ ಇದರಲ್ಲಿ. ಇಷ್ಟಾದ ನಂತರ ಏನಪ್ಪಾ ಅಂದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ನಂತರ ನಾವು ಸೇವ್ ಫಾರ್ಮೆಟ್ ನಲ್ಲಿ ಇದನ್ನ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ ಇದನ್ನ ತೆಗೆದುಕೊಳ್ಳೋಣ. ಟೆಕ್ಸ್ಟ್ ಬಾರನ್ನ ಏನ್ ಮಾಡೋದು ತೆಗೆದುಕೊಳ್ತಾ ಇದೀನಿ. ತೆಗೆದುಕೊಂಡ್ಬಿಟ್ಟು ನಾವು ಈ ಚೆನ್ನಾಗಿ ಏನಪ್ಪಾ ಅಂದ್ರೆ ಎಳೆದ್ಬಿಟ್ಟು ನಾವು 0 1 ಹಾಕ್ತಾ ಇದೀವಿ. 0 1 ಹಾಕಿಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಫಾಂಟ್ ಸೈಜ್ ಏನಪ್ಪಾ ಅಂದ್ರೆ ದೊಡ್ಡದು ಮಾಡ್ಕೋತಾ ಇದೀನಿ. ಎಷ್ಟು ದೊಡ್ಡದು ಮಾಡ್ಕೊಂಡ ನಂತರ ಓಕೆ ಇಷ್ಟ ಆದ ನಂತರ ಏನಪ್ಪಾ ಅಂದ್ರೆ ಇದನ್ನ ಈ ತರನಾಗಿ ಸೆಂಟರ್ನಲ್ಲಿ ಇಟ್ಕೋಬೇಕಾಗುತ್ತೆ. ಸೆಂಟರ್ನಲ್ಲಿ ಇಟ್ಕೊಂಡ ನಂತರ ಇನ್ನೊಂದು ಏನಪ್ಪಾ ಅಂದ್ರೆ ಶೇಪನ್ನು ನಾನು ತೆಗೆದುಕೊಳ್ತಾ ಇದೀನಿ. ಯಾವ ಶೇಪ್ ಅಂದ್ರೆ ಈ ಗೆರೆ ಇರ್ತಕ್ಕಂಥ ಶೇಪನ್ನು ಇದ್ರ ಮೇಲೆ ಇಲ್ಲಿ ಎಳೆಯೋದಕ್ಕೆ ಅಂದ್ರೆ ಇದನ್ನ ಡಿವೈಡ್ ತಗೋರುತ್ತೆ. ಇದ್ರ ಮೇಲೆ ಬಂದ್ಬಿಟ್ಟು ಲೈನ್ ಮೇಲೆ ಬಂದ್ಬಿಟ್ಟು ಬ್ಲ್ಯಾಕ್ ಅನ್ನು ತೆಗೆದುಕೊಳ್ತಾ ಇದೀನಿ. ಈಗ ನೋಡೋದಕ್ಕೆ ಏನಪ್ಪಾ ಅಂದ್ರೆ ಚೆನ್ನಾಗಿ ಕಾಣ್ತಾ ಇದೆ. ಅದಕ್ಕಾಗಿ ಮತ್ತೆ ಏನಪ್ಪಾ ಅಂದ್ರೆ ಟೆಕ್ಸ್ಟ್ ಬಾಕ್ಸ್ ಅನ್ನು ಇಲ್ಲಿ ನಾನು ಏನ್ ಮಾಡ್ತಾ ಇದೀನಿ ಅಂತ ತೆಗೆದುಕೊಳ್ತಾ ಇದೀನಿ. ಟೆಕ್ಸ್ಟ್ ಬಾಕ್ಸ್ ಅನ್ನು ಈ ತರನಾಗಿ ಹೇಳ್ತಾ ಇದೀನಿ. ಈ ತರನಾಗಿ ಹೇಳಿಬಿಟ್ಟು ನಾನು ನಮ್ಮ ಚಾನಲ್ ಹೆಸರಾಗಿರ್ತಕ್ಕಂಥ ಪ್ರಕಾಶ್ ಟ್ಯಾಕ್ ಅಂತ ಹಾಕ್ತಾ ಇದೀನಿ. ಪ್ರಕಾಶ್ ಟ್ಯಾಕ್ 19 ಅಂತ ಹಾಕ್ತಾ ಇದೀನಿ. 19 ಅಂತ ಹಾಕಿದ ನಂತರ ಇದನ್ನ ಕಂಟ್ರೋಲ್ ಇದರಿಂದ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ಯಾವ ತರ ಪ್ರೌಂಟ್ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಏನಪ್ಪಾ ಅಂದ್ರೆ ಪ್ರೌಂಟ್ ಅನ್ನು ನಾವು ಚೇಂಜ್ ಕೂಡ ನಾವು ಮಾಡ್ಕೋಬಹುದು. ನಾನು ಈ ತರನಾಗಿ ಇಟ್ಕೋತಾ ಇದೀನಿ. ಬೋಲ್ಟ್ ಅಂತ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಏನಪ್ಪಾ ಅಂದ್ರೆ ದೊಡ್ಡದು ಮಾಡ್ಕೋತಾ ಇದೀನಿ. ದೊಡ್ಡದು ಮಾಡ್ಕೊಂಡ ನಂತರ ಏನಪ್ಪಾ ಅಂದ್ರೆ ನಿಮಗೆ ಏನಪ್ಪಾ ಅಂದ್ರೆ ಸ್ಪಷ್ಟವಾಗಿ ಕಾಣುತ್ತೆ. ಈ ತರನಾಗಿ ನಾವು ಯಾವ ತರನಾಗಿ ಬೇಕೋ ಆ ತರನಾಗಿ ಇಟ್ಕೋಬಹುದು. ಇಷ್ಟ ಆದ ನಂತರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ತರನಾಗಿ ಅಷ್ಟು ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸೆಲೆಕ್ಷನ್ ಆಗಿರ್ಲಿಲ್ಲಪ್ಪ ಅಂದ್ರೆ ನಾವೇನ್ ಇದನ್ನು ಕೂಡ ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಈ ತರನಾಗಿ ಮಾಡ್ಕೊಂಡು ಕಂಟ್ರೋಲ್ ಡಿ ಮಾಡ್ಕೋದು. ಕಂಟ್ರೋಲ್ ಡಿ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಈ ತರನಾಗಿ ಹಾಕೊಂಡು ಇಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ಇಟ್ಕೊಂಡ ನಂತರ ಈಗ ಏನಪ್ಪಾ ಅಂದ್ರೆ ಅಷ್ಟು ಎಲ್ಲ ಮೋಷನ್ಗಳು ಏನೋ ಇದ್ದು ಉಲ್ಟಾ ಆಗ್ಬಿಟ್ಟು ಈಗ ಅದಕ್ಕಾಗಿ ನಾವೇನ್ ಮಾಡ್ಬೇಕಪ್ಪ ಒಂದೊಂದಾಗಿ ಏನಪ್ಪಾ ಅಂದ್ರೆ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೇಪ್ ಫಾರ್ಮೆಟ್ ಅಂತ ಬಂದ್ಬಿಟ್ಟು ಇದನ್ನ ಇದರ ಆಂಗಲ್ ಅನ್ನು ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ ನಾನು ಚೇಂಜ್ ಮಾಡ್ತಾ ಇದೀನಿ. ಪ್ಲಸ್ ಮೈನಸ್ ಇದ್ದದನ್ನ ಪ್ಲಸ್ ಮಾಡ್ತಾ ಇದೀನಿ. ಓಕೆ ಈ ತರನಾಗಿ ಇದನ್ನ ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ ಈ ತರ ರೊಟೇಷನ್ ಮಾಡಿಬಿಟ್ಟು ಈ ತರನಾಗಿ ಒಂದ್ ಸ್ವಲ್ಪ ಇದನ್ನ ಈ ತರನಾಗಿ ಸೆಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಓಕೆ ಪರವಾಗಿಲ್ಲ. ಇಷ್ಟು ಇಟ್ಕೊಂಡ್ಬಿಟ್ರೆ ಸಾಕು. ಓಕೆ ಡನ್. ಈಗ ನೀವು ನೋಡ್ಬೋದು ಯಾವ ತರನಾಗಿ ಏನಪ್ಪಾ ಅಂದ್ರೆ ಎರಡು ಕಡೆ ಏನಪ್ಪಾ ಅಂದ್ರೆ ನಾವು ಸೆಟ್ ಮಾಡ್ಕೊಂಡಿದೀವಿ. ಈಗ ಇದನ್ನು ಸ್ವಲ್ಪ ಸೆಟ್ ಮಾಡ್ಕೊತಾ ಇದೀವಿ ನೋಡಿ. ಓಕೆ ಸೆಂಟ್ರ್ನಲ್ಲಿ ಬರೋ ತರ ಕಾಣಬೇಕು. ಓಕೆ ಡನ್. ಇಷ್ಟ ಆದ ನಂತರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಾವೇನ್ ಮಾಡಕ್ ಹೋಗ್ಬೇಕಪ್ಪ ಅಂದ್ರೆ ಇವತ್ತಿನ ಎರಡನ್ನ ಏನಪ್ಪಾ ಅಂದ್ರೆ ಯಾವ ತರನಾಗಿ ಇದನ್ನ ಮಾಡ್ಕೋಬೇಕಾಗೈತಿ. ಆದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಇದರಲ್ಲಿ ಏನಾಗಿತ್ತಪ್ಪ ಅಂದ್ರೆ ಚೇಂಜಸ್ ಆಗ್ಬೇಕಾಗೈತಿ. ಚೇಂಜಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ಡಾರ್ಕ್ ಬಂದಿದೆ, ಇದರಲ್ಲಿ ವೈಟ್ ಬಂದಿದ್ದಲ್ಲ, ಈ ಕಡೆಗೆ ಡಾರ್ಕ್ ಆಗ್ಬೇಕು. ಅದನ್ನ ಯಾವ ತರ ನಾವು ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನಾವು ಈ ತರನೇ ಮಾಡ್ಕೋಬೇಕಾಗುತ್ತೆ. ನಾವು ಎರಡನ್ನು ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಡಾರ್ಕ್ ಆಗಿರ್ತಕ್ಕಂಥದನ್ನ ರೈಟ್ಗೆ
ಈ ತರನಾಗಿ ಇದನ್ನ ಮಾಡಿದ್ರೆ ಎರಡೂ ಕೂಡ ಏನಪ್ಪಾ ಅಂದ್ರೆ ಸೇಮ್ ಕಾಣ್ತಾ ಇದಾವೆ. ಇಷ್ಟ ಆದ ನಂತರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಏನಪ್ಪಾ ಅಂದ್ರೆ ಈ ತರನಾಗಿ ಏನಪ್ಪಾ ಅಂದ್ರೆ ಎರಡೂನ್ನ ಏನಪ್ಪಾ ಅಂದ್ರೆ ಈ ತರನಾಗಿ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಷನ್ ಮಾಡ್ಕೊಂಡ ನಂತರ ಒಂದೊಂದು ಸೆಲೆಕ್ಷನ್ ಆಗಿ ಏನಾಗಿರ್ತಾವಪ್ಪ ಅಂದ್ರೆ ಬಿಟ್ಟಿರ್ತಾವ. ಅದನ್ನ ನಾವು ಏನ್ ಮಾಡ್ಬೇಕು, ಕಂಟ್ರೋಲ್ ಹಿಡ್ಕೊಂಡು ಇದನ್ನ ಎರಡೂನ್ನ ಸೆಲೆಕ್ಷನ್ ಮಾಡ್ಕೊಂಡು ಕಂಟ್ರೋಲ್ ಡಿ ದಿಂದ ಡುಪ್ಲಿಕೇಟ್ ಮಾಡ್ಕೋಬೇಕು. ಡುಪ್ಲಿಕೇಟ್ ಮಾಡ್ಕೊಂಡ ನಂತರ ನಾವೇನು ಮಾಡ್ಕೋಬೇಕಪ್ಪ ಅಂದ್ರೆ ಈ ತರನಾಗಿ ಕೆಳಗೆ ಸ್ಕ್ರೋಲ್ ಮಾಡ್ಕೋಬೇಕಾಗುತ್ತೆ. ಓಕೆ ಡನ್. ಇವು ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಇವೆರಡುದ್ರಾಗ ಏನು ಪ್ರಾಬ್ಲಮ್ ಆಗೈತೆ ಅಂದ್ರೆ ಒಂದ್ ಸ್ವಲ್ಪ ಏನಪ್ಪ ಅಂದ್ರೆ ಈ ತರನಾಗಿ ಮುಂದ್ಗಡೆ ಬರ್ಬೇಕಾಗಿತ್ತು ಅದು. ಓಕೆ ಡನ್. ಈ ತರನಾಗಿ ಒಂದ್ ಸ್ವಲ್ಪ ಏನಪ್ಪ ಅಂದ್ರೆ ಕನ್ಫ್ಯೂಸ್ ಆದ ನಂತರ ಒಂದ್ ಸ್ವಲ್ಪ ಏನಾಗುತ್ತೆ ಇದನ್ನಾಗುತ್ತೆ ನೀವು ನೋಡ್ಕೋಬಹುದು. ಈ ತರ ನಾವು ಒಂದ್ ಸ್ವಲ್ಪ ಸ್ಯಾಟಿಸ್ಫೈ ಮಾಡ್ಕೊಂಡ್ಬಿಟ್ಟು ನಮಗೆ ಯಾವ ತರ ಬೇಕೋ ಆ ತರನಾಗಿ ಏನಪ್ಪ ಅಂದ್ರೆ ಇದರಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಕೋಬೇಕಾಗುತ್ತೆ. ಓಕೆ ಡನ್. ಇಷ್ಟ ಆದ ನಂತರ ಮತ್ತೇನಪ್ಪ ಅಂದ್ರೆ ಇದನ್ನ ಮತ್ತೆ ಈ ತರನಾಗಿ ಏನಪ್ಪ ಅಂದ್ರೆ ಸೆಲೆಕ್ಷನ್ ಮಾಡ್ಕೋಬೇಕು. ಸೆಲೆಕ್ಷನ್ ಮಾಡ್ಕೊಂಡ ನಂತರ ಇದರಲ್ಲಿ ಎರಡು ಬಿಟ್ಟಾವ, ಅದನ್ನ ಎರಡನ್ನ ಏನಪ್ಪ ಅಂದ್ರೆ ಇದನ್ನ ಮಾಡ್ಕೊಂಡ ನಂತರ ಕಂಟ್ರೋಲ್ ಡಿ ಮಾಡಿ ಕೆಳಗಡೆ ತೆಗೆದುಕೊಂಡು ಬರ್ತಾ ಇದ್ದೀನಿ ನೋಡಿ. ಓಕೆ, ಇಲ್ಲಿ ಒಂದು ಸ್ವಲ್ಪ ಏನಾಗಿತ್ತಪ್ಪ ಅಂದ್ರೆ ಸಮೀಪ ಆಗ್ಯಾವ ಎರಡನ್ನ ಈ ತರನಾಗಿ ಏನಪ್ಪ ಅಂದ್ರೆ ಈ ಸೆಲೆಕ್ಷನ್ ಮಾಡ್ಕೋಬೇಕು. ಸೆಲೆಕ್ಷನ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಮೇಲ್ಗಡೆ ಕೆಳಗಡೆ ಈ ತರನಾಗಿ ಇಟ್ಕೋಬೇಕಾಗುತ್ತೆ. ಓಕೆ ಡನ್. ಇದಾದ ನಂತರ ಏನಪ್ಪಾ ಅಂದ್ರೆ ಪೂರ್ತಿಯಾಗಿ ಅನಿಮೇಷನ್ ಯಾವ ತರನಾಗಿ ಕ್ರಿಯೇಟ್ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ಏನಪ್ಪಾ ಅಂದ್ರೆ ಈಗ ನಾನು ನಿಮ್ಗೆ ಹೇಳ್ಕೊಡಕ್ ಹೊಂಟಿದ್ದೀನಿ. ಇವುಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಂಟ್ರೋಲ್ ಹಿಡ್ಕೊಂಡು ಇವುಗಳನ್ನು ಗ್ರೂಪ್ ಮಾಡ್ಬೇಕಾಗುತ್ತೆ. ಫಸ್ಟಿಗೆ ನಾನು ಏನು ಮಾಡ್ತೀನಿ, ಕಂಟ್ರೋಲ್ ಜಿ ದಿಂದ ಏನಪ್ಪಾ ಅಂದ್ರೆ ಗ್ರೂಪ್ ಮಾಡ್ತೀನಿ. ಗ್ರೂಪ್ ಮಾಡಿದ್ರೆ ಏನಾಗಿತ್ತಪ್ಪ ಅಂದ್ರೆ ಇದನ್ನಾಗೈತಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡಿ ಈಗ ಬ್ಯಾಕ್ ಆಗಿದೆ ನೋಡು. ಈ ತರನಾಗಿ ಬ್ಯಾಕ್ ಮಾಡ್ಕೋಬೇಕಾಗತ್ತೆ. ಈ ತರನಾಗಿ ನಾವು ಬ್ಯಾಕ್ ಮಾಡ್ಕೊಂಡೀವಿ. ಬ್ಯಾಕ್ ಮಾಡ್ಕೊಂಡ ನಂತರ ಏನಪ್ಪಾ ಅಂದ್ರೆ ಇದನ್ನು ಕೂಡ ಏನಪ್ಪಾ ಅಂದ್ರೆ ಈ ತರನಾಗಿ ಏನಪ್ಪಾ ಅಂದ್ರೆ ನಾವು ಬ್ಯಾಕ್ ಮಾಡ್ಕೋ ಕಂಟ್ರೋಲ್ ಜಿ ಅನ್ನು ಹಿಡಿದು ಅದು ಏನಪ್ಪಾ ಅಂದ್ರೆ ಈ ತರನಾಗಿ ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಮಾಡ್ಕೊಂಡ್ರೆ ಸಾಕು. ಓಕೆ ಡನ್. ಫಟಾಫಟ್ ಏನಪ್ಪಾ ಅಂದ್ರೆ ಗ್ರೂಪ್ ಮಾಡ್ಕೋತಾ ಇದೀನಿ. ಓಕೆ ಡನ್. ಇಷ್ಟ ಆದ ನಂತರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮಾಡುವಂತ ನಮ್ಗೆ ಏನ್ ಕೆಲಸಪ್ಪ ಅಂತಂದ್ರೆ ಈಗ ಅನಿಮೇಷನ್ ಅನ್ನ ನಾವು ಇದ್ರ ಮೇಲೆ ಹಾಕ್ಬೇಕಾಗುತ್ತೆ. ಅದಕ್ಕಾಗಿ ನಾನು ಏನ್ ಮಾಡ್ತಾ ಇದೀನಪ್ಪ, ಅನಿಮೇಷನ್ ಅನ್ನ ಹಾಕ್ತಾ ಇದ್ದೀನಿ. ಕಲರ್ ಚೇಂಜ್ ಮಾಡೋದನ್ನ ನಿಮಗೆ ಏನಪ್ಪಾ ಅಂದ್ರೆ ಈಗ ಹೇಳ್ಕೊಡ್ತಾ ಇದೀನಿ. ನೆಕ್ಸ್ಟ್ ಎರಡನೇದಾಗಿರ್ತಕ್ಕಂಥ ಇದ್ರ ಮೇಲೆ ನಾವು ಕಲರ್ ಚೇಂಜ್ ಮಾಡೋದನ್ನ ಹೇಳ್ಕೊಡ್ತಾ ಇದೀನಿ. ಕಲರ್ ಚೇಂಜ್ ಮಾಡೋದಕ್ಕೆ ಏನು ಅಷ್ಟೇನು ಭಾಳ ಏನಿಲ್ಲ. ಈಗ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ನಮ್ಗೆ ಯಾವ ತರನಾಗಿ ಕಲರ್ ಬೇಕೋ ಆ ತರನಾಗಿ ಕಲರನ್ನು ನಾವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಅದೇ ತರನಾದ ಏನು ಕಲರ್ ಏನಪ್ಪಾ ಅಂದ್ರೆ ನಾನು ಚಾಯ್ಸ್ ಮಾಡ್ಕೋತ ಹೋಗ್ತೀನಿ. ಈಗ ನಾವು ಲೈಟ್ ಆಗಿರ್ತಕ್ಕಂಥ ಕಲರ್ ಏನ್ ಮಾಡ್ತಾ ಇದೀಪ ಅಂದ್ರೆ ಫಸ್ಟಿಗೆ ಹಾಕ್ತಾ ಇದೀವಿ. ಅದಾದ ನಂತರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಈ ತರನಾಗಿ ಕಲರ್ ಏನಪ್ಪಾ ಅಂದ್ರೆ ಚಾಯ್ಸ್ ಹಾಕೋತ ಹೋಗ್ತಾ ಇದೀನಿ. ಇಲ್ಲಿ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಏನೋ ಒಂದು ಫಾಲ್ಟ್ ಇಲ್ಲ. ಓಕೆ ಡನ್ ಆಗಿದೆ. ಈಗ ಏನ್ ನೋಡ್ಬೋದು, ನೆಕ್ಸ್ಟ್ ಕಲರ್ ನಾನು ಚಾಯ್ಸ್ ಮಾಡ್ತಾ ಇದೀನಿ. ನೀವು ಬೇಕಪ್ಪ ಅಂತಂದ್ರೆ ಏನಪ್ಪಾ ಅಂದ್ರೆ ಇದನ್ನು ಕೂಡ ಮಾಡ್ಕೋಬಹುದು. ನಿಮ್ಗೆ ಮೊದಲು ಹೇಳಿದನಲ್ಲ ಆ ತರನಾಗಿ ಕೂಡ ಮಾಡ್ಕೋಬಹುದು. ಇಲ್ಲಪ್ಪ ಅಂದ್ರೆ ನಾವು ಇದೇ ತರನಾಗಿ ಏನಪ್ಪಾ ಅಂದ್ರೆ ಮಾಡ್ತೀನಿ ಅಂದ್ರೆ ಇದೇ ತರನಾಗೂ ಕೂಡ ಮಾಡ್ಕೋಬಹುದು. ನಾ ಈಗ ಏನಪ್ಪಾ ನಿಮಗೆ ಈಜಿ ಆಗಲಿ ಅಂತೇಳಿ ಫಟಾಫಟ್ ಆಗಿ ಮಾಡಿ ತೋರಿಸ್ತಾ ಇದೀನಿ. ಕೆಂಪು ಕಲರ್ನ ನಾನು ಆಯ್ಕೆ ಮಾಡ್ಕೋತಾ ಇದೀನಿ. ಕೆಂಪು ಕಲರ್ ಆಗಿದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಲೈಟ್ ಕಲರ್ನ ಹಾಕ್ತಾ ಇದೀನಿ. ಲೈಟ್ ಕಲರ್ನ ಆಗಿದ ನಂತರ ಈ ತರ ಆಗ್ತಾ ಇದೆ. ಅದಾದ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇದ್ರ ಮೇಲೆ ಬರ್ತಾ ಇದೀವಿ. ಬಂದ ನಂತರ ಹಸಿರು ಲೈಟ್ ಕಲರ್ ಏನ್ ಮಾಡ್ತೀನಿ, ಸಾರಿ, ಇದ್ರ ಮೇಲೆ ಏನಪ್ಪಾ ಅಂದ್ರೆ ಲೈಟ್ ಹಸಿರು ಕಲರ್ ನಾನು ಏನ್ ಮಾಡ್ತಾ ಇದೀನಿಪ್ಪ ಅಂದ್ರೆ ಇದ್ರ ಮೇಲೆ ಹಾಕ್ತಾ ಇದೀನಿ. ಅದಾದ ನಂತರ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಬಂದ್ಬಿಟ್ಟು ಹಸಿರು ಕಲರ್ನ ಹಾಕ್ತಾ ಇದೀನಿ. ಹಸಿರು ಕಲರ್ನ ಹಾಕಿದ ನಂತರ ಈ ತರನ ಕಾಣ್ತಾ ಇದೆ. ಇದ್ರ ಮೇಲೆ ಬಂದ್ಬಿಟ್ಟು ನಾನು ಏನ್ ಮಾಡ್ತೇನೆಪ್ಪ ಅಂದ್ರೆ ರಫ್ ಆಗಿರ್ತಕ್ಕಂಥ ಹಸಿರು ಕಲರ್ನ ಏನಪ್ಪಾ ಅಂದ್ರೆ ಇದ್ರ ಮೇಲೆ ನಾನು ಹಾಕ್ತೀನಿ. ಅದಾದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಮೇಲೆ ಲೈಟ್ ಆಗಿರ್ತಕ್ಕಂಥದನ್ನ ಹಾಕ್ತೀನಿ. ಈ ತರನಾಗಿ ಕಲರ್ಫುಲ್ ಆಗಿ ಏನಪ್ಪಾ ಅಂದ್ರೆ ಅನಿಮೇಟೆಡ್ ಕ್ರಿಯೇಟ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಯಾವ ತರ ಆಗ್ತಾ ಇದೆ ಅಂತೇಳಿ. ನಾನು ಪಿಂಕ್ ಕಲರ್ನ ತೊಗೊಂಡಿದ್ದೀನಿ. ಈಗ ಬೇರೆ ಕಲರ್ನ ನಾವು ಚಾಯ್ಸ್ ಮಾಡ್ಕೋಬೇಕಾದ್ರೆ ಈ ತರನ ಕೂಡ ಏನಪ್ಪಾ ಅಂದ್ರೆ ನೀವು ಆಯ್ಕೆ ಮಾಡ್ಕೋಬಹುದು. ನಾನೀಗ ಆಯ್ಕೆ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಈಚೆ ಕಡೆ ಬಂದ್ಬಿಟ್ಟು ರಫ್ ಆಗಿರ್ತಕ್ಕಂಥ ತೆಗೆದುಕೊಂಡಿದ್ದೀನಲ್ಲ ಅದಕ್ಕೆ ಲೈಟ್ ಆಗಿರ್ತಕ್ಕಂಥದ್ದನ್ನು ಈ ತರ ಲೈಟ್ ಆಗಿರ್ತಕ್ಕಂಥದ್ದನ್ನ ಹಾಕ್ತಾ ಇದೀನಿ. ಓಕೆ ಡನ್.
ಈ ತರನಾಗಿ ಏನಪ್ಪಾ ಅಂದ್ರೆ ಇದ್ರ ಮೇಲೂ ಕೂಡ ಏನಪ್ಪಾ ಅಂದ್ರೆ ಕಲರನ್ನು ಹಾಕಬೇಕಾಗುತ್ತೆ. ಈಗ ಲೈಟ್ ಕಲರನ್ನು ನಾನು ಮೊದಲು ಹಾಕ್ತಾ ಇದ್ದೀನಿ. ಇನ್ನು ಅದಾದ ನಂತರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ರಫ್ ಕಲರನ್ನು ಏನಪ್ಪಾ ಅಂದ್ರೆ ಇದ್ರ ಮೇಲೆ ನಾವು ಹಾಕ್ತೀವಿ. ಈಗ ನೀವು ನೋಡ್ಬೋದು ಯಾವ ತರನಾಗಿ ಏನಪ್ಪಾ ಅಂದ್ರೆ ಇದನ್ನಾಗೈತೆ ಅಂತೇಳಿ. ಈಗ ಅನಿಮೇಟೆಡ್ ಅನ್ನು ಯಾವ ತರನಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಏನಪ್ಪಾ ಅಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೀವು ಒಂದಿಟ್ಟ ಇದ್ರ ಮೇಲೆ ಏನಪ್ಪಾ ಅಂದ್ರೆ ಲಕ್ಸ್ ಕೊಟ್ಟು ನೋಡ್ಬೇಕಾಗುತ್ತೆ. ಅದಕ್ಕಾಗಿ ಏನು ಮಾಡ್ತಾ ಇದೀನಿಪ್ಪ ಅಂದ್ರೆ ಇದನ್ನ ಏನು ಮಾಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅನಿಮೇಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಹೋಗ್ಬಿಟ್ಟು ನಾವು ಆ್ಯಡ್ ಅನಿಮೇಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಬಂದು ಮೋರ್ ಅಂತ ಇದೆಯಲ್ಲ ಅದ್ರ ಮೇಲೆ ಬಂದು ಸ್ಟ್ರೆಚ್ ಅನ್ನುವಂಥದ್ದು ಇಲ್ಲಿದೆ ನೋಡಿ. ಸ್ಟ್ರೆಚ್ ಅನ್ನೋದ್ರ ಮೇಲೆ ಬಂದ್ಬಿಟ್ಟು ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಅನಿಮೇಟೆಡ್ ಕ್ರಿಯೇಟ್ ಆಗೈತಿ. ಈಗ ನಿಮಗೆ ಪ್ಯಾಡ್ ಬೇಕಪ್ಪ ಅಂದ್ರೆ ಮೊದಲೇ ಈ ಥರ ಪ್ಯಾಡನ್ನು ಕೂಡ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೆಗೆದುಕೊಳ್ಬೋದು. ಈಗ ನಾವೇನು ಮಾಡ್ತೀನಿ, ಇದ್ರ ಮೇಲೆ ಬಂದುಬಿಟ್ಟು ಇದ್ರ ಮೇಲೆ ಪ್ರಿಂಟ್ ಮೇಲೆ ಬರಬೇಕು. ಅನಿಮೇಷನ್ ಪ್ರಿಂಟರ್ ಅಂತಾರೆ ಇವರು. ಇದ್ರ ಮೇಲೆ ಬಂದುಬಿಟ್ಟು ನಾವು ಈ ಥರನಾಗಿ ಪೇಸ್ಟ್ ಮಾಡ್ಬೋದು. ಪೇಸ್ಟ್ ಮಾಡಿದ್ರೆ ಏನಪ್ಪ ಅಂದರೆ ನಿಮಗೆ ಏನಾಗುತ್ತೆ, ಇದನ್ನಾಗುತ್ತೆ ಇದ್ರ ಮೇಲೆ ಬಂದುಬಿಟ್ಟು ಒಂದು ಆದ ನಂತರ ಒಂದು ಬರ್ಬೇಕಂತ ಈ ಥರನಾಗಿ ಮಾಡಬೇಕು. ಆದರೆ ಏನಪ್ಪ ಅಂದರೆ ಇನ್ನೊಂದು ಏನಪ್ಪ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನೇನು ಮಾಡ್ತಿದ್ದೀನಪ್ಪ ಅಂದರೆ ಲೆಫ್ಟ್ ಅಂತ ಕೊಡ್ತಾ ಇದ್ದೀನಿ. ನಾನು ಈ ಥರ ಬರುತ್ತೆ. ಅದಾದ ನಂತರ ಏನಪ್ಪ ಅಂದರೆ ಸೆಕೆಂಡ್ ಮೇಲೆ ಬಂದುಬಿಟ್ಟು ನಾನು ರೈಟ್ ಅಂತ ಕೊಡ್ತಾ ಇದ್ದೀನಿ. ಈ ಥರನಾಗಿ ಏನಪ್ಪ ಅಂದ್ರೆ ಅನಿಮೇಟೆಡ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ನಾವೇನು ಮಾಡ್ತೀವಪ್ಪ ಅಂದರೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಇದ್ರ ಮೇಲೆ ಅನಿಮೇಟೆಡ್ ಪ್ರಿಂಟ್ ಮೇಲೆ ತೆಗೆದುಕೊಂಡು ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಈಗ ಯಾವ ಥರನಾಗಿ ಅನಿಮೇಟೆಡ್ ಆಗಿದೆ ಅಂತೇಳಿ ನೀವು ನೋಡ್ಕೋಬೋದು. ಈ ಥರನಾದ ಅನಿಮೇಟೆಡ್ ಏನಪ್ಪ ಅಂದರೆ ಇದನ್ನಾಗುತ್ತೆ. ಅದಾದ ನೆಕ್ಸ್ಟ್ ಇನ್ನೊಂದು ಇದೆ, ಅದನ್ನು ಮಾಡಿಬಿಟ್ಟು ನಿಮಗೆ ಏನಪ್ಪ ಅಂದ್ರೆ ಫ್ಯೂನ ನಿಮಗೆ ತೋರಿಸ್ತೀನಿ. ಫೇಡ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಏನು ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಅಂದರೆ ಒಂದು ಆದ ನಂತರ ಒಂದು ಬರಬೇಕಾಗುತ್ತೆ. ಆಫ್ಟರ್ ಅಂತೇಳಿ ಇದು ಮಾಡಿದರೆ ಸಾಕು. ಈ ಥರನಾಗಿ ಏನಪ್ಪ ಅಂದ್ರೆ ಒಂದೊಂದಾಗಿ ಕಾಣ್ಬರುತ್ತೆ. ಏನಪ್ಪ ಅಂದ್ರೆ ಒಂದು ನಿಮಗೆ ಏನಪ್ಪ ಅಂದರೆ ಈಗ ಯಾವ ಥರನಾಗಿ ಕಾಣುತ್ತೆ ಅಂತೇಳಿ ಈಗ ನೀವು ನೋಡ್ಬೋದು. ಈ ಥರನಾಗಿ ಕಾಣುತ್ತೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾನು ನಿಮಗೆ ಏನಪ್ಪ ಅಂದರೆ ಇದನ್ನು ಪೂರ್ತಿಯಾಗಿ ಯಾವ ಥರನಾಗಿ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಅನಿಮೇಷನ್ ಆ್ಯಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಬಂದುಬಿಟ್ಟು ಮತ್ತೆ ಏನಪ್ಪ ಅಂದ್ರೆ ನಾವು ರೀಸೈಕ್ಲಿಂಗ್ ಮಾಡ್ತಾ ಇದ್ದೀವಿ. ನೀವೇನಪ್ಪ ಅಂದರೆ ಇದನ್ನು ಪೂರ್ತಿಯಾಗಿ ನಿಮ್ಮ ಒಂದು ಇದರಲ್ಲಿ ಏನಪ್ಪ ಅಂದ್ರೆ ನೀವು ಆಯ್ಕೆ ಮಾಡ್ಕೊಳ್ಳಿ. ತಿಳಿಲಿಲ್ಲಪ್ಪ ಅಂದ್ರೆ ಕಮೆಂಟ್ಸನ್ನು ಹಾಕಿ ಅದನ್ನು ನಾನು ಇದನ್ನು ಮಾಡ್ತೀನಿ. ಇಲ್ಲಿ ಏನಪ್ಪ ಅಂದ್ರೆ ರೈಟ್ ಉಲ್ಟಾ ತೆಗೆದುಕೊಳ್ಬೇಕು ಇಷ್ಟೇ. ಅದಾದ ನಂತರ ಏನಪ್ಪ ಅಂದ್ರೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಪ್ರಿಂಟನ್ನು ತೆಗೆದುಕೊಂಡು ಇದ್ರ ಮೇಲೆ ನಾವು ಮಾಡಬೇಕು ಅಂದ್ರೆ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದ ನಂತರ ಇದನ್ನಾಗುತ್ತೆ. ಅದಾದ ನಂತರ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಆಫ್ಟರ್ ಇದನ್ನಂತ ಹಾಕಬೇಕಾಗುತ್ತೆ. ಆಫ್ಟರ್ ಇದನ್ನು ಹಾಕಿದ ನಂತರ ಏನಪ್ಪ ಅಂದ್ರೆ ಮತ್ತೆ ಪ್ರಿಂಟನ್ನು ತೆಗೆದುಕೊಂಡು ಬಿಟ್ಟು ಏನಪ್ಪ ಅಂದ್ರೆ ಇದ್ರ ಮೇಲೆ ನಾನು ಹಾಕ್ತೀನಿ. ಹಾಕಿದ ನಂತರ ಏನಾಗುತ್ತಪ್ಪ ಅಂದ್ರೆ ಇದ್ರ ಮೇಲೆ ಬಂದುಬಿಟ್ಟು ಪ್ರಿಂಟನ್ನು ತೆಗೆದುಕೊಂಡು ಇದ್ರ ಮೇಲೆ ನಾನು ಹಾಕ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು ಏನಪ್ಪ ಅಂದರೆ ಎರಡು ಏನಾಗಿದೆಪ್ಪ ಅಂದ್ರೆ ಕ್ರಿಯೇಟ್ ಆಗ್ಯಾವ. ಅದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ನಾವು ಇದ್ರ ಮೇಲೆ ಬಂದುಬಿಟ್ಟು ಫೇಡ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಹಾಕಿಬಿಟ್ಟು ಕ್ಲಿಕ್ ಆ್ಯಂಡ್ ಆಫ್ಟರ್ ಅಂತ ಹಾಕಿದ್ರೆ ಸಾಕು. ಈ ಥರನಾಗಿ ಏನಪ್ಪ ಅಂದ್ರೆ ಕ್ರಿಯೇಟ್ ಆಗುತ್ತೆ. ಇದನ್ನು ಏನಪ್ಪ ಅಂದ್ರೆ ಪೂರ್ತಿಯಾಗಿ ನೀವು ಮಾಡಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಈ ಥರನಾಗಿ ಏನಪ್ಪ ಅಂದ್ರೆ ಕಾಣುತ್ತೆ ಇದು. ನಾನು ಫಸ್ಟಿಗೆ ನಿಮಗೆ ಏನಪ್ಪ ಅಂದ್ರೆ ಪೂರ್ತಿಯಾಗಿ ಅನಿಮೇಟೆಡ್ ಯಾವ ಥರನಾಗಿ ಕಾಣುತ್ತೆ ಅಂತ ನಾನು ನಿಮಗೆ ಏನಪ್ಪ ಅಂದ್ರೆ ಹೇಳ್ಕೊಟ್ಟಿದ್ದೀನಿ. ಇದೇ ಥರನಾದ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ಪ್ರಕಾಶ್ ಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.